ನಿನ್ನೆ ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದನ್ನು ಕೇಳಿ ಅದರಿಂದ ಇನ್ನೊಂದು ಪ್ರಶ್ನೆ ಹುಟ್ಕೊಂಡಿದೆ. ಭಾಳ ನೇರವಾಗಿ ಭಾಳ ಹತ್ತಿರದವರು ಕೇಳಿರೋ ಪ್ರಶ್ನೆ. ಏನೂ ಆಗೋದು ಬೇಡ ಮುಂದೆ ಅಂತ ಹೇಳಿದರೆ ಮಕ್ಕಳಿಗೆ ಮೊದಲೇ ಅವ್ರಿಗೆ ಕಾಂಪಿಟೇಷನ್ ಇಟ್ರೂ ಮುಂದಕ್ಕೆ ಬರೋದು ಕಷ್ಟ. ಅವ್ರ ಥರ ಆಗು, ಇವ್ರ ಥರ ಆಗು, ನೀ ಮುಂದಕ್ಕೆ ಬಾ, ನೀನು ಒಳ್ಳೇದಾಗು, ನೀನು ಹೀಗೆ ಮಾಡು ಅಂತ ಹೇಳಿದ್ರೇ ಮಾಡೋದು ಕಷ್ಟ. ನೀನೇನೂ ಆಗೋದು ಬೇಕಿಲ್ಲ ಅಂತ ಹೇಳಿದಾಗ ಅಹಂ ಬ್ರಹ್ಮಾಸ್ಮಿ ಮಕ್ಕಳಿಗೆ ಎಲ್ಲಿ ಅರ್ಥ ಆಗಬೇಕು? ಇದು ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಹೇಳಿ ಅಂತ. ಇದರಲ್ಲಿ ಮೂಲಭೂತವಾಗಿ ತಿಳ್ಕೊಳ್ಬೇಕು, ಪ್ರತಿಯೊಂದು ತಂದೆ ತಾಯಿಗೂ ಮಕ್ಕಳು ಹಾಳಾಗಲಿ ಅಂತ ಇರಲ್ಲ. ಅದರಿಂದ ಸ್ವಲ್ಪ ಜಾಸ್ತಿ ಕಾಳಜಿಯಿಂದಲೇ ನಾವು ಎಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡ್ತಾರೋ ಜೀವನದಲ್ಲಿ ಅಂತ ಚಿಕ್ಕತನದಲ್ಲೇ ನಾವು ಅವ್ರಿಗೆ ಕನಸುಗಳನ್ನ ಕಟ್ಟೋದಕ್ಕೆ ಹೇಳ್ಕೊಡ್ತಾ ಹೀಗಾಗಬೇಕು ಅಂತ ಹೇಳೋದು ಆ ತಾಯಿ ತಂದೆಗಳ ಒಂದು ಸಹಜವಾದ ಆತಂಕ ಮತ್ತು ಒಂದು ಕನಸು, ಅವರ ಪ್ರೀತಿ ಎಲ್ಲ ಇದೆ ಅವ್ರ ಮೇಲೆ. ಅದರಿಂದ ಅವರು ಆ ಕಾಂಪಿಟೇಷನ್ನಾಗಿ ಬಿಡೋದು ಸಹಜ. ಆ ಸ್ಪರ್ಧೆ ಇದ್ರಾದರೂ ಮುಂದಕ್ಕೆ ಬರ್ತಾರೆ, ನೀವು ಹಾಗಾಗಿ ಹೀಗಾಗಿ. ಇದು ತಂದೆ ತಾಯಿಗಳದ್ದು ಅವ್ರ ಮನೆತನದ ಎಲ್ಲರದ ಕನಸು ಮಕ್ಕಳಲ್ಲಿ ತಮ್ಮನ್ನು ನೋಡೋದು. ಇವೆಲ್ಲ ಸರಿ, ಇದೆಲ್ಲ ಕಾಮನ್, ಸಹಜ. ನಾನು ಹೇಳ್ತಾ ಇರೋದು, ನಿಮ್ಮ ಮಕ್ಕಳು ಡಾಕ್ಟ್ರ್ ಆಗೋದು ಬೇಡ, ಒಳ್ಳೆ ಲಾಯರ್ ಆಗೋದು ಬೇಡ, ಅಥವಾ ಇಂಜಿನಿಯರ್ ಆಗೋದು ಬೇಡ, ಟೀಚರ್ ಆಗೋದು ಬೇಡ, ಪೊಲಿಟಿಷಿಯನ್ ಆಗೋದು ಬೇಡ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಅವರು ಏನಾಗಬೇಕು ಆಗ್ತಾರೆ. ಅವರಲ್ಲಿ ಯಾವ್ಯಾವ ಸ್ವಭಾವ ಇದೆಯೋ ಅದು ಅರಳೋಕ್ಕೆ ನಾವು ಅದಕ್ಕೆ ಗೊಬ್ಬರ ಸರಿಗೆ ಹಾಕಬೇಕು, ಸರಿಯಾಗಿ ಕಂಡೀಷನ್ ಮಾಡಬೇಕು. ಫಸ್ಟು ಉತ್ತಮವಾದ ನೆಲನ ಸೃಷ್ಟಿ ಮಾಡಿ ಅದಕ್ಕೆ ಸರಿಯಾದ ಗೊಬ್ಬರ ಹಾಕಿ, ಬೀಜ ಹಾಕಿ, ಟೈಮ್ಗೆ ನೀರು ಹಾಕಿ, ಅದು ನೋಡ್ಕೊಳ್ಳೋಕ್ಕೆ ಬಿಟ್ಟು ಅದರಲ್ಲಿ ಒಂದು ಸ್ಯಾಪ್ಲಿಂಗ್, ಒಂದು ಸಸಿ ಬಂದು ಗಿಡ ಆಗಿ, ಮರ ಆಗಿ, ಹೂ ಅರಳಿ ಎಲ್ಲ ಆಗೋಕ್ಕೆ ನಾವು ಮಾಡಬೇಕು. ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಅವ್ರನ್ನ ಮೇಲಿಂದ ಹೊರಿಸೋಕ್ಕಿಂತ ನಾವು ಒಳಗಡೆಯಿಂದನೇ ಅವ್ರ ಕ್ಯಾರೆಕ್ಟರ್ನ, ಅವ್ರ ಸ್ವಭಾವವನ್ನು, ಅವ್ರು ಮಾಡೋ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಅಹಂ ಬ್ರಹ್ಮಾಸ್ಮಿ ತತ್ವ ಏನಂದರೆ ಪ್ರೀತಿ ಅಂತ, ಪ್ರೇಮ ಅಂತ, ಕರುಣೆ ಅಂತ, ದಯೆ ಅಂತ, ಮಾನವೀಯತೆಯ ಎಲ್ಲ ಗುಣಗಳನ್ನು ಕೂಡ ಅವ್ರು ಮಾಡೋ ಕೆಲಸದಲ್ಲೇ ಮೊದಲಿಂದಾನೇ ಆ ಪ್ಲೇಫುಲ್ ಮೂಡ್ನಲ್ಲಿ ಆಟ ಆಡ್ಕೊಂಡು ಮಾಡಿದಾಗ ಮಕ್ಕಳಿಗೆ ಟೆನ್ಷನ್ನು, ಕಾಯಿಲೆ, ಸೂಯಿಸೈಡು ಇದೆಲ್ಲ ಆ ಟೆಂಡೆನ್ಸಿಗಳು ಬರೋದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಾವು ಮೇಲಿಂದ ಹೊರಿಸೋಕ್ಕಿಂತ ಆ ಸೆಂಟರ್ನಲ್ಲೇನೇ ಒಳ್ಳೆ ಬೀಜ ಹಾಕಿದ್ರೆ ಆ ಮೇಲೆ ಒಳ್ಳೆ ಹೂ ಬರುತ್ತೆ. ಇಲ್ದೇರೆ ಮೇಲ್ಗಡೆ ಆರ್ಟಿಫಿಷಿಯಲ್ ಹೂ ಇಡಬೇಕಾಗತ್ತೆ. ಸೆಂಟರ್ನಲ್ಲಿ ಬೀಜ ಸರಿಯಾದ ಹಾಕದೇ ಇದ್ದರೆ ನಮಗೆ ರೋಸಾ ಹೂ ಬೇಕು ಆಚೆ ಅಂದರೆ ಅಲ್ಲಿ ಆರ್ಟಿಫಿಷಿಯಲ್ ಹೂವೇ ಇಡಬೇಕಾಗತ್ತೆ, ನಾವು ಫ್ಲವರ್ ವೇಸಲ್ಲಿ ಇಟ್ಟಂಗೆ. ಆ ಮಕ್ಕಳು ಡಾಕ್ಟ್ರ್ ಆಗಬೇಕು. ನಾನು ಹೇಳೋದು, ಗ್ರೇಟ್ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ, ಬೆರಳೆಣಿಸೋ ಅಷ್ಟು. ಲಾಯರ್ಗಳಾಗಬೇಕು, ಇಲ್ಲ ಅಂತಲ್ಲ, ಆದರೆ ಗ್ರೇಟ್ ಲಾಯರ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ವ್ಯಾಲ್ಯೂಸ್ ಇರೋರಿದ್ದಾರೆ, ಎಷ್ಟು ಜನಕ್ಕೆ ತಮ್ಮ ಹುದ್ದೆಯನ್ನು ತಾವು ಸಂತೋಷಪಟ್ಟು ಖುಷಿಯಿಂದ ಮಾಡೋರಿದ್ದಾರೆ. ಆ ಮಾನವೀಯತೆ, ದೈವತ್ವ ಎಲ್ಲದರ ಆ ಒಂದು ಸೊಗಡು ಏನಿದೆ, ಆ ಎಸೆನ್ಸ್ ಏನಿದೆ, ಸಾರ ಏನಿದೆ ಆ ಮಕ್ಕಳಲ್ಲಿ ಹಾಕಿದಾಗ, ಮಕ್ಕಳು ಎಲ್ಲ ಕೆಲಸನೂ ಅದರಿಂದ ಮಾಡಿದಾಗ ಅವರು ಆಗ ದಿ ಗ್ರೇಟ್ ಡಾಕ್ಟರ್ ಆಗ್ತಾರೆ. ಅಂದರೆ ಡಾಕ್ಟರ್ ಆಗಬೇಕು. ಮುಂಚೆ ಒಂದು ಹಾಡಿದೆ, ನಾನು ಹೇಳ್ತಿರ್ತೀನಿ, ಮೊದಲು ಮಾನವನಾಗು ಆಮೇಲೆ ಡಾಕ್ಟ್ರು, ಮೊದಲು ಮಾನವನಾಗು ಆಮೇಲೆ ಇಂಜಿನಿಯರ್. ನೀ ಏನೇನು ಪಾತ್ರ ತೊಗೊಂಡಿದೆಯಾ ಎಲ್ಲ ಬೆಸ್ಟ್ ಆಗುತ್ತೆ. ಮೊದಲು ಮಾನವನಾಗು ಆಮೇಲೆ ಮದುವೆ ಮಾಡ್ಕೊ, ಮೊದಲು ಮಾನವನಾಗು ಆಮೇಲೆ ತಂದೆ ಆಗು, ಮೊದಲು ಮಾನವನಾಗು. ಆ ಮಾನವೀಯತೆ ಅನ್ನೋದು ಎಲ್ಲದರಲ್ಲೂ ಇಲ್ಲದೆ ಇದ್ದರೆ ಇಟ್ ಈಸ್ ಟೋಟಲಿ ಡೆಡ್ ಕ್ಯಾರೆಕ್ಟರ್, ಡೆಡ್ ಪರ್ಸನಾಲಿಟಿ. ಯು ಆರ್ ಲಿವಿಂಗ್ ಡೆಡ್. ಆ ಥರ ಆದಾಗ ಏನಾಗುತ್ತೆ, ಕೃತಕ ಆಗಿಬಿಡುತ್ತೆ ಎಲ್ಲನೂ. ಕೊನೆಯಲ್ಲಿ ನಾವು ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಮಗೂ ಕೂಡ ಅದರಿಂದ ಏನೂ ಪರಿಣಾಮ ಆಗಲ್ಲ. ವರ್ತನೆ ಇರುತ್ತೆ, ಪರಿವರ್ತನೆ ಸಾಧ್ಯ ಇಲ್ಲ. ಪರಿವರ್ತನೆ ಆಗಬೇಕಾದ್ರೆ ಒಳಗಿಂದಲೇ ಆಗಬೇಕು, ಹೊರಗಿಂದ ಆಗಕ್ಕೆ ಸಾಧ್ಯ ಇಲ್ಲ. ಎನರ್ಜಿ ವಿಲ್ ನಾಟ್ ಮೂವ್ ಫ್ರಮ್ ಪೆರಿಫೆರಿ ಟು ಸೆಂಟರ್, ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ದಿ ಸೆಂಟರ್ ಟು ಪೆರಿಫೆರಿ. ಸೆಂಟರ್ನ ನೋಡ್ಕೊಳ್ಳೋದು ಯಾರು ನಿಜವಾಗ್ಲೂ ಅವ್ರಿಗೆ ಬುದ್ಧಿ ಹೇಳಬೇಕು ಅಂತಿದ್ದಾರೆ, ಏನಾದರೂ ಹೇಳಬೇಕು, ಸ್ಫೂರ್ತಿ ಕೊಡಬೇಕು ಅಂತಿರೋರೆಲ್ಲ
ಅವರ ಸ್ವಭಾವವನ್ನು, ಅವರ ಕ್ಯಾರೆಕ್ಟರ್ನ, ಒಳಗಡೆ ಇರೋ ಸತ್ವವನ್ನು ಅದು ಅರಳೋ ಹಾಗೆ, ಆ ಸೌರಭ ಬರೋ ಹಾಗೆ, ಆ ಕೃತಕತೆ ಮರೆ ಆಗೋ ಹಾಗೆ, ಅವರು ಮಾಡೋದನ್ನು ಹೊರಿಸ್ಕೊಂಡು ಮಾಡದೆ ಎಂಜಾಯ್ ಮಾಡ್ಕೊಂಡು ಮಾಡೋ ಹಾಗೆ ಮಾಡಬೇಕಲ್ಲ. ಆ ಪರಿವರ್ತನೆ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ಹೇಳ್ತಾರೆ. ಆವಾಗ ನಾವು ಆಗೋದಕ್ಕೆ, ಮಾಡೋದಕ್ಕೆ, ನೋಡೋದಕ್ಕೆ, ಹೊರಗಡೆದಕ್ಕೆ ಹೆಚ್ಚು ಬೆಲೆ ಕೊಡೋಲ್ಲ. ನಮ್ಮ ವ್ಯಾಲ್ಯೂಸ್ ಯಾವಾಗ್ಲೂ ನಾನು ಸಂತೋಷವಾಗಿದ್ದೀನ, ನನ್ನ ಒಂದು ಗೌರವದಿಂದ ಮಾಡ್ತಾ ಇದ್ದೀನ, ನಾ ಮಾಡೋದ್ರಲ್ಲಿ ನನಗೆ ಗೌರವ ಇದೆಯಾ, ಈ ಥರ ಆಲೋಚನೆಗಳು ರಿವರ್ಸ್ ಆಗತ್ತಷ್ಟೇ. ನಾನು ಸ್ಪರ್ಧೆ ಬೇಡ ಅಂತ ಹೇಳಲಿಲ್ಲ, ಆ ಸ್ಪರ್ಧೆನೂ ಕೂಡ ಒಂದು ಆಟದ ಥರ ಆಗಬೇಕು. ಅವರೆಲ್ಲ ನನ್ನ ಜೊತೆ ಆಡ್ತಾ ಇರೋದ್ರಿಂದ ತಾನೇ, ಆಡಿದ್ರಿಂದ ತಾನೇ ನಾನು ಮುಂದಕ್ಕೆ ಬಂದಿದ್ದು. ನನ್ನ ಜೊತೆ ಅವ್ರು ಆಡಿದ್ದಕ್ಕೆ ಧನ್ಯತೆ, ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಒಂದು ಧನ್ಯತೆ, ಒಂದು ಥ್ಯಾಂಕ್ಫುಲ್ನೆಸ್, ಇದು ಮಾನವೀಯತೆ. ಎಲ್ಲರನ್ನೂ ತಳ್ಳಿಬಿಟ್ಟು, ಎಲ್ಲರನ್ನೂ ತುಳಿದುಬಿಟ್ಟು ಮೇಲೆ ಹೋಗೋದು ಪ್ರಾಣಿತ್ವ, ಪಶುತ್ವ ಆಯಿತು. ಎಲ್ಲರನ್ನೂ ಮೇಲಕ್ಕೆ ಹತ್ತೋಕ್ಕೆ ನಾವು ಸಪೋರ್ಟ್ ಮಾಡಿದರೆ ನಾವಿನ್ನೂ ಮೇಲಕ್ಕೆ ಹತ್ತುತ್ತೀವಲ್ವ. ಕಾಲು ಎಳೆಯೋಕ್ಕಿಂತ ಅವ್ರ ಕೈ ಕೊಟ್ಟು ಮೇಲೆ ಎಳೆದ್ರೆ ನಾವು ಅಷ್ಟೊಂದು ಸ್ಟ್ರೆಂತ್ ನಮಗೆ ಸಿಗತ್ತೆ. ನೀವು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತೀರಾ, ಎಷ್ಟು ಜನನ ಇನ್ಕ್ಲೂಡ್ ಮಾಡ್ಕೊಳ್ತೀರಾ, ಅಷ್ಟು ಸ್ಟ್ರೆಂತ್ ನಿಮ್ಮದು. ನೀವು ಎಷ್ಟು ಜನನ ಬೇರೆ ತಳ್ತೀರಾ, ಎಷ್ಟು ಜನನ ನೀವು ಎಕ್ಸ್ಕ್ಲೂಸ್ ಮಾಡ್ತೀರಾ, ಯು ಆರ್ ವೀಕ್. ಇಷ್ಟನ್ನೇ ನಾನು ಹೇಳಿದ್ದು.